ಇಷ್ಟೊತ್ತಿಗಾಗಲೇ ಖಂಡಿಸ್ಬೇಕಾಗಿತ್ತು. ನೀವು ಇಷ್ಟೊತ್ತಿಗಾಗಲೇ ಅಪರಾಧಿಗಳನ್ನು ಬಂಧಿಸಬೇಕಾಗಿತ್ತು. ನಿಮ್ಮ ಕೈಲಿ ಇಂಟೆಲಿಜೆನ್ಸ್ ಇದೆ, ಯಾರ ಹತ್ರ ಇದೆ ಸ್ವಾಮಿ ಇಂಟೆಲಿಜೆನ್ಸು? ಗುಪ್ತಚರ ಯಾರ ಹತ್ರ ಇದೆ? ಇಲಾಖೆ ನಿಮ್ಮ ಹತ್ರ ಇದೆ, ಮುಖ್ಯಮಂತ್ರಿಗಳೇ ನಿಮ್ಮ ಹತ್ರ ಇದೆ. ಈ ರಾಜ್ಯದ ರಾಜರು ಹೋದ್ಮೇಲೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಮುಖ್ಯಮಂತ್ರಿಗಳೇ ದೊರೆ. ಈ ರಾಜ್ಯದ ದೊರೆ ನಿಮ್ಮ ಕೈಲೇ ಇದೆ ಅಧಿಕಾರ. ನೀವು ಅವ್ರನ್ನ ಬಂಧಿಸೋಗ 15 ದಿನ ಆದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಸ್ತಿಲ್ಲ ಅಂತಂದರೆ, ನೀವು ಭಾರತ ದೇಶದ ಸಂವಿಧಾನದ ಪಿತಾಮಹನಿಗೆ ಕೊಡ್ತಕ್ಕಂಥ ಗೌರವ ಇದು. ಫ್ಲೆಕ್ಸ್ನ ಬ್ಲೇಡ್ನಲ್ಲಿ ಕುಯ್ದಾಕಿರೋದು ಒಂದು ಕಡೆ, ಮತ್ತು ಬೇರೆ ಬೇರೆ ರೀತಿಯಲ್ಲಿ ವಿಕೃತಗೊಳಿಸಿ ಬಾಬಾ ಸಾಹೇಬರ ಭಾವಚಿತ್ರವನ್ನು ವಿರೂಪಗೊಳಿಸಿರ್ತಕ್ಕಂಥ ಅದನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಅಂದರೆ ಅವರ ಮನಸ್ಥಿತಿಗೆ ಅವರನ್ನ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಅಂಥವ್ರನ್ನ ಬಂಧಿಸಿ ಶಿಕ್ಷೆ ಕೊಟ್ಟು ಅಂಬೇಡ್ಕರ್ ಬಗ್ಗೆ ಅವ್ರಿಗೆ ಒಂದು ಪಾಠ ಹೇಳಬೇಕು. ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಏನು, ಈ ದೇಶದ ಸಂವಿಧಾನ ಬರೆದವ್ರು ಯಾರು, ಯಾತಕ್ಕಾಗಿ ಬರೆದ್ರು, ಅವರಿಂದ ಏನು ಈ ಅಪರಾಧಿಗಳಿದ್ದಾರೆ ಅವರಲ್ಲಿ ಬ್ಯಾಕ್ವರ್ಡ್ಸೋ ಅಥವಾ ಬೇರೆ ವರ್ಗದವರು ಅಥವಾ ರಿಸರ್ವೇಷನ್ ತಗೊಳ್ತಕ್ಕಂಥ ಯಾರೇ ವ್ಯಕ್ತಿ ಆಗಿದ್ರು ಕೂಡ ಆ ರಿಸರ್ವೇಷನ್ ಬಂದಿರತಕ್ಕಂಥ ಕಾನ್ಸೆಪ್ಟೇ ಸಂವಿಧಾನ. ಆ ಸಂವಿಧಾನದ ಅಡಿನಲ್ಲಿ ರಿಸರ್ವೇಷನ್ ತಗೊಳ್ತಾ ಇರ್ತಕ್ಕಂಥವ್ನು ಯಾರಾದರೂ ಈ ಕೆಲಸ ಮಾಡಿದರೆ ಅವನ್ನ ಅರೆಸ್ಟ್ ಮಾಡಿ ಕಾನೂನು ಚೌಕಟ್ಟಿನಲ್ಲಿ ಬಂಧಿಸಿ ಅವನಿಗೆ ಶಿಕ್ಷೆ ಕೊಟ್ಟು, ಜೊತೆಗೆ ಒಂದು ದಿನ ಆತನಿಗೆ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಪಾಠ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಇವತ್ತು ನಾನು ನಮ್ಮ ಇದೇ ಜಿಲ್ಲೆಯ ಶಾಸಕರು ನಮ್ಮ ಅಶ್ವಿನ್ ಕುಮಾರ್ ಅವರು ನಾವು ಇವತ್ತು ಅಲ್ಲಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಗ್ರಾಮದಲ್ಲಿ ಭಾಳ ಶಾಂತಿ ನೆಲೆಸಿದೆ, ಎಲ್ಲ ಸೌಜನ್ಯದಿಂದ ಇದ್ದಾರೆ. ನಮ್ಮ ದಲಿತ ಯುವಕ ಸ್ನೇಹಿತರು ಕೂಡ ಭಾಳ ಸೌಮ್ಯದಿಂದ ಶಾಂತಿಯುತವಾಗಿದ್ದಾರೆ. ನಾವು ಅಲ್ಲಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಭಾಳ ಗೌರವಯುತವಾಗಿ ನಡ್ಕೊಳ್ತಿದ್ದಾರೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅಂಥ ಒಂದು ಉತ್ತಮವಾದಂಥ ವಾಚಮಂಗಲ ಗ್ರಾಮದಲ್ಲಿ ಇಂಥ ಘಟನೆ ಆ ಗ್ರಾಮದವ್ರು ಮಾಡಿದ್ದಾರೋ ಅಥವಾ ಹೊರಗಡೆಯಿಂದ ಬಂದು ಮಾಡಿದ್ದಾರೋ ಅದನ್ನು ಕೂಡಲೇ ಸಮಾಜಕ್ಕೆ ತಿಳಿಸ್ಬೇಕು ಮತ್ತು ಅವ್ರನ್ನ ಬಂಧಿಸಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತಾ, ಇವತ್ತು ಈ ರಾಜ್ಯದಲ್ಲಿ SC ST ಹಣವನ್ನು SCP TSP ಹಣವನ್ನು ರಾಜ್ಯದಲ್ಲಿ ದಲಿತರಿಗೆ ಮೀಸಲಿಟ್ಟಿದ್ದಂಥ ಹಣವನ್ನು ವರ್ಗಾವಣೆ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ, ಇಂಥ ಘಟನೆಗಳನ್ನು ಹತ್ತಿಕ್ಕದೇ ಇರ್ತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಈ ದೇಶ ಪಹಲ್ಗಾಮ ಯಾವುದು ಕಾಶ್ಮೀರದಲ್ಲಿ ಉಗ್ರರ ಗುಂಡಿಗೆ ಸುಮ್ಮನೆ ಪ್ರವಾಸಿಗರಿಗೆ ಮೇಲೆ ಗುಂಡು ಹಾರಿಸ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಅದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡ್ದೇ ಬೇಕಾಬಿಟ್ಟು ಪ್ರತಿಕ್ರಿಯೆ ಮಾಡ್ತಕ್ಕಂಥದ್ದು, ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಬರೀ ಪ್ರಧಾನಮಂತ್ರಿಗೆ ಇಲ್ಲ, ಕೇವಲ ರಕ್ಷಣಾ ಮಂತ್ರಿಗೆ ಇಲ್ಲ, ಹೋಮ್ ಮಿನಿಸ್ಟ್ರಿಗೆ, ಕೇಂದ್ರ ಮಂತ್ರಿಗಿಲ್ಲ. ಸ್ವಾಮಿ ಸಿದ್ದರಾಮಣ್ಣವರೇ, ಮುಖ್ಯಮಂತ್ರಿಗಳು ನಿಮಗೂ ಇದೆ, ಸಾಮಾನ್ಯ ಪ್ರಜೆ ನಾವು ಈ ಮಂಡ್ಯ ಜಿಲ್ಲೆಯವರು, ಮಳವಳ್ಳಿಯವರು, ಈ ಮೈಸೂರು ಜಿಲ್ಲೆಯವರು, ನರಸೀಪುರದವರು, ಈ ಮೈಸೂರು ನಗರದವರು, ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಇದನ್ನು ಖಂಡಿಸ್ತಕ್ಕಂಥ ಮತ್ತು ಜವಾಬ್ದಾರಿ ಇರ್ತಕ್ಕಂಥದ್ದಿದೆ. ಆ ಜವಾಬ್ದಾರಿಯುತವಾಗಿ ನೀವು ನಡ್ಕೋಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅದನ್ನು ಆ ಕಾಶ್ಮೀರದ ಶ್ರೀನಗರದಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಅದನ್ನು ಕೂಡ ನಮ್ಮ SC ST ರಾಜ್ಯ ವಿಭಾಗ ಖಂಡಿಸ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಈ ಜಿಲ್ಲೆಯ ಮಗನಾಗಿ, ವಾಜಮಂಗಲದ ಕ್ಷೇತ್ರದ ಶಾಸಕರಾಗಿ, ಈ ರಾಜ್ಯದ ಮೊದಲನೇ ಪ್ರಜೆಯಾಗಿ, ಮುಖ್ಯಮಂತ್ರಿಗಳಾಗಿ ನೀವು ವಾಜಮಂಗಲದ ಘಟನೆಗೆ ಇವತ್ತು ಏನು ಕ್ರಮ ತಗೊಂಡಿಲ್ಲ 15 ದಿನ ಆದರೂ ಕೂಡ ಇದು ನಿಮ್ಮ ಇಬ್ಬಗೆ ನೀತಿಯನ್ನು ಎತ್ತಿ ತೋರಿಸ್ತದೆ ಅಂತಕ್ಕಂಥದ್ದನ್ನ ನೇರವಾಗಿ ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ಈ ಘಟನೆಯನ್ನು ಖಂಡಿಸ್ತಾ ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತೇಳಿ ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ.